ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ ಭಾಗವಾಗಿ ಬುರುಡೆ ಬಿಟ್ಟಂತಹ ತಂಡ ಏನಿದೆ ಇದೀಗ ಆ ಇಡೀ ತಂಡವೇ ಆರೋಪಿಗಳು ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬುರುಡೆ ತಂಡವೇ ಆರೋಪಿಗಳಾಗಿದ್ದು ಹೈಕೋರ್ಟ್ಗೆ ಈ ಕುರಿತಾಗಿ ಎಸ್ಐಟಿ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಧರ್ಮ ದ್ರೋಹಿಗಳ ನಿಜ ಬಣ್ಣವನ್ನ ಎಸ್ಐಟಿ ಬಯಲು ಮಾಡಿದೆ. ಇನ್ನು ಯಾವ ಕಾರಣಕ್ಕೆ ಈ ಆರೋಪಿಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದಾಗಿದೆ. ಹೈಕೋರ್ಟ್ಗೆ ಇವ್ರಿಗೆ ಯಾವ ಕಾರಣಕ್ಕೋಸ್ಕರ ನೋಟಿಸ್ ಸರ್ವ್ ಮಾಡಲಾಯಿತು ಅನ್ನುವಂತ ಮಾಹಿತಿಯನ್ನ ಎಸ್ಐಟಿ ವಕೀಲರು ರವಾನೆ ಮಾಡಿದ್ದಾರೆ. ಈ ಮಾಸ್ಕ್ ಮ್ಯಾನ್ ಅನಾಮಿಕ ವ್ಯಕ್ತಿ ಅಂತ ಹೇಳಿ ಬಂದಲ್ಲ ಚಿನ್ನಯ್ಯ, ಆತನ ಹೇಳಿಕೆಯ ಆಧಾರದ ಮೇಲೆನೆ ಇದೀಗ ಅರ್ಜಿದಾರರ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ಈ ಚಿನ್ನಯ್ಯನ್ ಸ್ಟೇಟ್ಮೆಂಟ್ ಆಧಾರದಲ್ಲಿನೇ ಈ ಇಡೀ ಬುರುಡೆ ಗ್ಯಾಂಗ್ ಅನ್ನ ಆರೋಪಿಗಳನ್ನಾಗಿಸಿ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ ಕೊಟ್ಟಿರೋದಾಗಿ ಹೈಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಇದೇ ಮೊದಲ ಬಾರಿಗೆ ಆರೋಪಿಗಳು ಅಂತ ಹೇಳಿ ಎಸ್ಐಟಿ ಈ ಪ್ರಕರಣದಲ್ಲಿ ಕೆಲವರನ್ನ ಗುರುತಿಸಿರೋದನ್ನ ನಾವು ಗಮನಿಸಬಹುದು. FIR ನಲ್ಲಿ ಇವ್ರನ್ನ ಆರೋಪಿಗಳು ಅಂತ ಎಲ್ಲೂ ಉಲ್ಲೇಖ ಮಾಡಿರಲಿಲ್ಲ. ಬಟ್ ಇದೀಗ ಎಸ್ಐಟಿ ಟೀಮ್ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಇವರನ್ನ ಆರೋಪಿಗಳನ್ನಾಗಿ ಕನ್ಸಿಡರ್ ಮಾಡಲಾಗ್ತಿದೆ ಅಂತ ಹೇಳಿ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರೂಪೇಶ್, ನಾವು ಗಮನಿಸ್ತಾ ಇದ್ದೀವಿ ಯಾರು ಷಡ್ಯಂತ್ರವನ್ನ ರೂಪಿಸಿದ್ರೋ, ನಾವೇನೋ ಅಕ್ರಮ ದೊಡ್ಡದಾಗಿ ಬಯಲು ಮಾಡ್ಬಿಡ್ತೀವಿ ಅಂತ ಬಂದ್ರೋ ಅವರೇ ಆರೋಪಿಗಳಾಗಿರುವಂತಹ ಅಪರೂಪದ ಪ್ರಕರಣವಾಗಿ ಈ ಕೇಸು ಪರಿಣಮಿಸ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಎಸ್ಐಟಿ ಟೀಮ್ ಕೋರ್ಟ್ಗೆ ಏನೆಲ್ಲ ಮಾಹಿತಿಯನ್ನ ಕೊಡ್ತು ಅಂತ. ಪ್ರಜ್ವಲ್, ಪ್ರಮುಖವಾಗಿ ಒಂದಿಷ್ಟು ವಿಚಾರಗಳಿದೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಯಾಕಂತ ಹೇಳಿದ್ರೆ ಮೊದಲಿಂದಲೂ ಕೂಡ ಚಿನ್ನಯ್ಯ ಒಬ್ಬ ಆರೋಪಿ ಅಂತೇಳಿ ಪರಿಗಣಿಸಲಾಯಿತು. ಮೊದಲು ಆತ ದೂರನ್ನು ಕೊಟ್ಟಿದ್ದ, ಅದಾದ ಬಳಿಕ ಆತರ ಹೇಳಿಕೆಯನ್ನು ಕೊಡ್ತಾನೆ, 164 ಹೇಳಿಕೆಯನ್ನು ಕೊಡ್ತಾನೆ. ಅದರಲ್ಲಿ ಸಂಪೂರ್ಣ ಉಲ್ಟ ಹೇಳ್ತಾನೆ. ಯಾವ ರೀತಿ ಅರ್ಜಿದಾರ ಅಂತ ಹೇಳಿದ್ರೆ ಇಲ್ಲಿ ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ನನ್ನ ಬ್ರ್ಯಾಂಡ್ ವಾಶ್ ಮಾಡಿತು, ಯಾವ ರೀತಿ ಹೇಳ್ಕೊಟ್ರು, ಯಾವ ರೀತಿಯಾಗಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅಂತ ಹೇಳಿದ್ರು ಸವಿವರವಾಗಿ ಹೇಳಿದ್ದ. ಅದಾದ ಬಳಿಕ ಹೋಗಿ ನೋಟಿಸ್ ಕೊಡಲಿಕ್ಕೆ ಶುರು ಮಾಡ್ತಾರೆ, ವಿಚಾರಣೆಗೆ ಹಾಜರಾಗ್ತಾರೆ. ಕೆಲವಷ್ಟು ಅದಾದ ಬಳಿಕ ವಿಚಾರಣೆ ಹಾಜರಾಗುವುದಿಲ್ಲ. ಹೀಗಾಗಿ ತಿಮ್ರೋಡಿ ಮತ್ತೆ ಟೀಮ್ಗೆ ಯಾವುದೇ ರೀತಿ ಟೀಮ್ಗೆ ಮೊದಲು ಆರೋಪಿಗಳಂತೇಳಿ ಎಸ್ಐಟಿ ಹೇಳಿರೋದಿಲ್ಲ, ಬಹಿರಂಗಗೊಳಿಸಿರೋದಿಲ್ಲ. ಆದ್ರೆ ಕೋರ್ಟ್ ಮುಂದೆ ಇಲ್ಲಿ ಅರ್ಜಿದಾರರ ಪರ ವಕೀಲರು ಅಂದ್ರೆ ಬುರುಡೆ ಗ್ಯಾಂಗ್ ಪರ ವಕೀಲರು ಕೇಳ್ತಾರೆ. ಏನಂತ ಹೇಳಿದ್ರೆ ಏನಂತ ನೋಟಿಸ್ ಕೊಟ್ಟಿದ್ದೀರಿ ನೀವು? ಈಗ ತಿಮ್ರೋಡಿಗೆ ಮತ್ತೆ ಉಳಿದಂತೆ 4 ಜನಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದೀರಿ. ಹೀಗಾಗಿ ಯಾವ ಕಾರಣಗೋಸ್ಕರ ನೋಟಿಸ್ ಅನ್ನು ಕೊಟ್ಟದ್ರಿ ಅಂತ ಪ್ರಶ್ನೆಯನ್ನ ಕೇಳಿದಾಗ ಕೋರ್ಟ್ಗೆ ಎಸ್ಐಟಿ ವಕೀಲರು ಹೇಳ್ತಾರೆ, ಈ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳ್ಕೊಟ್ಟಂತ ಹೇಳಿಕೆ ಆಧಾರದಲ್ಲಿ 164 ಹೇಳಿಕೆ ಆಧಾರದಲ್ಲಿ ಒಂದು ಸಾಕ್ಷ್ಯಗಳ ಆಧಾರದಲ್ಲಿ ಅವ್ರನ್ನ ಆರೋಪಿಗಳಂತೇಳಿ ಕನ್ಸಿಡರ್ ಮಾಡಿದ್ದೇವೆ ಅರ್ಜಿದಾರರನ್ನ. ಹೀಗಾಗಿ ಅದಕ್ಕೋಸ್ಕರವಾಗಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಹೇಳ್ತಾ ಇರೋದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂಲಕವಾಗಿ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಎಸ್ಐಟಿಗೆ ಮೊದಲ ಬಾರಿಗೆ ಬಹಿರಂಗವಾಗಿ ಹೇಳಿದೆ ತಿಮ್ರೋಡಿ ಮತ್ತೆ ಅವರ ಗ್ಯಾಂಗ್ ಆರೋಪಿಗಳು ಅಂತೇಳಿ. ಹೀಗಾಗಿ ಎಸ್ಐಟಿ ಕೋರ್ಟ್ ಮುಂದೆ ಇದೇ ವಿಚಾರವನ್ನ ಹೇಳಿದೆ, ಯಾಕಂತ ಹೇಳಿದ್ರು ಆರೋಪಿಗಳು ಅಂತೇಳಿ. ಈ ಮೂಲಕವಾಗಿ ಕೋರ್ಟ್ ಸದ್ಯಕ್ಕೆ ತಡೆ ಕೊಟ್ಟಿರಬಹುದು. ಮತ್ತೆ ತಡೆ ಏನಾದರೂ ತೆರವಾದ ಮೇಲೆ ಎಸ್ಐಟಿ ಮತ್ತೆ ತನಿಖೆ ಆರಂಭಿಸುತ್ತೆ. ಈ ಸಂದರ್ಭದಲ್ಲಿ ಆರೋಪಿಗಳಂತಲೇ ಕನ್ಸಿಡರ್ ಮಾಡಿ ಅವರನ್ನ ವಿಚಾರಣೆ ಕರೀತದೆ. ವಿಚಾರಣೆ ವೇಳೆಯಲ್ಲಿ ಏನಾದರೂ ಇಲ್ಲಿಗ ವಿಚಾರಣೆ ವೇಳೆಯಲ್ಲಿ ಮಹತ್ವದ ಘಟನೆಗಳೇನಾದರೂ ಅಥವಾ ಮಹತ್ವ ಟ್ವಿಸ್ಟ್ ಸಿಕ್ಕಿದ್ರೆ ಅವ್ರನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸಬಹುದು ಅನ್ನೋಂತ ಲೆಕ್ಕಾಚಾರಗಳು ಸದ್ಯಕ್ಕಿದೆ. ಹೀಗಾಗಿ ಇದೇ ಮೊದಲ ಬಾರಿಗೆ ಎಸ್ಐಟಿ ಇಲ್ಲಿಗ ಕೋರ್ಟ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು ಅವರೇ ಆರೋಪಿಗಳಂತೇಳಿ. ಈ ಮೂಲಕವಾಗಿ ಮತ್ತೆ ಬುರುಡೆ ಗ್ಯಾಂಗ್ ಏನೆಲ್ಲ ಷಡ್ಯಂತ್ರ ಮಾಡುತ್ತು, 100 ಶವಗಳಂತ ಹೇಳ್ತು, ಎಲ್ಲವೂ ಕೂಡ ಬುರುಡೆ ಅಂತೇಳಿ ಗೊತ್ತಾಗ್ತಾ ಇದೆ ಈಗ ಪ್ರಜ್ವಲ. ರೈಟ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.